ಹೆಸರು ರಾಜಪ್ಪ ಅಂತ. ಇವರಿಗೆ ಕಾಲು ನೋವು ಮತ್ತೆ ಕಾಲು ಸ್ವೆಲ್ಲಿಂಗ್ ಬರುವುದು ಯಾವಾಗ್ಲೂ. ಓಕೆ, ಕಾಲು ನೋವು ಮತ್ತು ಕಾಲು ಸ್ವೆಲ್ಲಿಂಗ್ ನೋವು ಉಂಟೆ. ಕಾಲು ಪಾದವ ಗಂಟ ಎರಡು ಒಂದು ಮಾತ್ರ, ಎರಡು ಕಾಲು ಮತ್ತು ಪಾದ ಕೈ ಕೂಡ. ಎಷ್ಟು ಸಮಯದಿಂದ 10 ವರ್ಷ ಮಾತ್ರೆ ತಗೊಂಡಿದ್ದೀರಾ? ಮಾತ್ರೆ ತಗೊಂಡ್ರೆ ಆರಾಮಾಗಲ್ಲ, ಮಾತ್ರೆ ತಗೊಂತ ಇದ್ದೆ, ಆರಾಮಾಗಿಲ್ಲ. ಓಕೆ, ಎಲ್ಲಿಂದ ಬಂದದಿಂದ ಹೇಳಿದ್ರಿ? ಸ್ವರೂಪದಿಂದ. ಸ್ವರಭದಿಂದ. ಯೇಸು ಗುಣ ಮಾಡ್ತಾ ನಂಬ್ತೀರಾ? ನಮ್ದು ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಬಾಧಕ್ಕೆ ಬಂದಿದ್ದೇನೆ. ಸಹೋದರ ರಾಜಪ್ಪ ಅವರಿಗೆ ಪ್ರಾರ್ಥಿಸಿ ತಂದೆಯವರ ಮೇಲೆ ಕರುಣೆ ತೋರಿಸಬೇಕಾಗಿ ಕೇಳ್ಕೊಳ್ತಾನಪ್ಪ. ಕಾಲಿನ ಗಂಟುಗಳ ಮೇಲೂ ಕಾಲುಗಳ ಪಾದಗಳ ಮೇಲೂ ಮಾತ್ರವಲ್ಲದೆ ಕೈ ಮತ್ತು ಕೈ ಗಂಟಿನ ಮೇಲಿರುವ ಆ ನೋವಿನಿಂದ ಪೂರ್ಣ ಬಿಡಿಸು. ಕಳೆದ 10 ವರ್ಷಗಳಿಂದ ಅವ್ರ ನೋವನ್ನು ಅನುಭವಿಸ್ತಾ ಇದ್ದಾರೆ, ಔಷಧ ತಗೊಳ್ತಾ ಇದ್ದಾರೆ. ಆದ್ರೂ ಕೂಡ ಏನು ಸಮಸ್ಯೆ ಅವರಿಗೆ ಪರಿಹಾರ ಆಗಿಲ್ಲ ಕರ್ತನೆ. ಆದರೆ ಒಂದೇ ಕ್ಷಣದಲ್ಲಿ ಯೇಸುವೆ ನೀನು ಗುಣಪಡಿಸುವ ದೇವರು, ನೀವು ಜೀವಿಸುತ್ತಾ ಇದ್ದೆ, ಅದಕ್ಕಾಗಿ ಸ್ತೋತ್ರಪ್ಪ. ಇವರು ಮುಟ್ಟಿ ಗುಣಪಡಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾನೆ ಸ್ವಾಮಿ. ನಜರೇತನ ಯೇಸು ನಾಮದಲ್ಲಿ ಈ ರಾಜಪ್ಪ ಅವರ ಕೈಯ ಮೇಲೂ ಕೈಯ ಗಂಟುಗಳ ಮೇಲೂ ಕರ್ತನೆ ಕಾಲುಗಳ ಮೇಲೂ ಕಾಲಿನ ಗಂಟುಗಳ ಮೇಲೂ ದೈವಿಕ ಸೌಖ್ಯ ಪ್ರಕಟ ಆಗಲಿ, ಸೌಖ್ಯ ಪ್ರಕಟ ಆಗಲಿ, ಜೀವ ಪ್ರಕಟ ಆಗಲಿ, ಆರೋಗ್ಯ ಪ್ರಕಟ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಕೈಯ ಮೊಣಗಂಟುಗಳ ಮೇಲೆ, ಪಾದಗಳ ಮೇಲೆ, ಅಂಕಲ್ಗಳ ಮೇಲೆ ದೈವಿಕ ಸೌಖ್ಯವನ್ನು ಯೇಸು ರಿಲೀಸ್ ಮಾಡ್ತಾ ಇದ್ದೇನೆ, ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್. ಈ ಕ್ಷಣದಿಂದ ಆ ನೋವು ಇರಕೊಡದು, ತುರಿಗೆ ಬರಕೊಡದು. ಬ್ಲಡ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ, ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ, ಮಾಂಸ ಖಂಡಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ, ಎಲುಬುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ, ಜಾಯಿಂಟ್ಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಪರಿಶುದ್ಧಾತ್ಮರೇ ಮುಟ್ಟು, ಪರಿಶುದ್ಧಾತ್ಮದವರ ಮುಟ್ಟಿ ಸೌಖ್ಯ ಪಡಿಸು ಇನ್ ದ ನೇಮ್ ಆಫ್ ಜೀಸಸ್. ರೋಗಾತ್ಮ ಶಕ್ತಿಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ, ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಗಂಟನ್ನು ಬಿಟ್ಟು ಹೊರಗೆ ಬಾ ರೋಗಾತ್ಮ. ಕಾಲಿನ ಗಂಟುಗಳನ್ನು, ಕೈಯ ಗಂಟುಗಳನ್ನು, ಕಾಲಿನ ಪಾದಗಳನ್ನು, ನರಗಳನ್ನು, ಮಾಂಸಕ್ಕನ್ನು, ಎಲುಬನ್ನು ಬಿಟ್ಟು ಹೊರಗೆ ಬಾ ರೋಗಾತ್ಮ. ಇವರು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಭಾಷಣಗಳ ಮೂಲಕ ರಾಜಪ್ಪನ ಗುಣವಾದ, ಯೇಸುನ ಭಾಷಣಗಳ ಮೂಲಕ ರಾಜಪ್ಪನವರ ಗುಣವಾದ, ಯೇಸುನ ಭಾಷಣಗಳ ಮೂಲಕ ರಾಜಪ್ಪನವರ ಗುಣವಾದ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಇದು ಆಯ್ತಾ? ಇಲ್ಲ, ನಡ್ಕೊಂಡು ನಡೀರಿ. ಇಲ್ಲ ಅಲ್ಲ? ಓಕೆ. ಯೇಸುವೆ, ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ಸೌಖ್ಯದಾಯಕನು. ಆಮೆನ್.